Okay, every one of us have auras. ನಮ್ಮ ಸುತ್ತಲೂ ಆಭಾ ಮಂಡಲ ಇದ್ದೇ ಇದೆ. How we think the aura is created around us. ನಾವು ಏನು ಥಿಂಕ್ ಮಾಡ್ತೀವಿ, ಹೇಗೆ ಥಿಂಕ್ ಮಾಡ್ತೀವಿ, the quality of the thoughts creates the aura around us. ನಮ್ಮ ಸುತ್ತಲೂ ನಾವು ಅಂದುಕೊಂಡಿದ್ದ ಸಂಕಲ್ಪದ ಅನುಸಾರವಾಗಿ ಸಕಾರಾತ್ಮಕನೋ ವಾಟ್ ಎವರ್ ಇಟ್ ಇಸ್, ಆ ಥರ ಒಂದು ಔರಾ, ಆ ಥರ ಒಂದು ಪ್ರಭಾಮಂಡಲ, ಪ್ರಭಾವಳಿ ನಮ್ಮ ಸುತ್ತಲೂ ಕ್ರಿಯೇಟ್ ಆಗಿರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಪುಟಾಣಿ ಮಕ್ಕಳಿಗೆ ಎಲ್ಲಾದ್ರೂ ಫಂಕ್ಷನ್ಗೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಿರ್ತೀರ. ಅಲ್ಲಿಗೆ ಹೋದಾಗ ಮನೆಗೆ ಕರೆ ತಂದ ನಂತರ ಆ ಮಗು ಅಳೋದೋ ಅಥವಾ ನಾರ್ಮಲ್ ಮನೆಗೆ ಬಂದ ನಂತರ ಸಂಜೆ ಸಾಮಾನ್ಯವಾಗಿ ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೆ, ಅಜ್ಜಿನೋ ಯಾರಾದ್ರೂ, ಅವರಿಗೆ ದೃಷ್ಟಿ ತೆಗಿತಾರೆ. ನಾವು ದೃಷ್ಟಿ ತೆಗೆಯೋದು ಇಸ್ ನಥಿಂಗ್ ಬಟ್ ಔರಾ ಕ್ಲೆನ್ಸಿಂಗ್. ದೃಷ್ಟಿ ತೆಗೆಯೋದು ಅಂದ್ರೆ ಔರಾ ಕ್ಲೆನ್ಸಿಂಗ್. ದೃಷ್ಟಿ ತೆಗೆಯೋದು ಪರ್ಕೆಯಲ್ಲೂ ಮಾಡ್ತಾರೆ, ಪರ್ಕೆ ಕಡ್ಡಿಯಲ್ಲಿ ಬೆಂಕಿ ಹಚ್ಚಿ ಮಾಡ್ತಾರೆ, ಉಪ್ಪಲ್ಲೂ ಮಾಡ್ತಾರೆ. So many methods are there. So we'll just discuss those 5 tattvas are there, and there are 4 tattvas which help you to cleanse your aura. So I'll tell you. The first one, ಭೂಮಿ ತತ್ವ ಅಥವಾ ಭೂತತ್ವ. ಉಪ್ಪು ತಗೊಂಡು, ಗೊತ್ತಿದೆ ನಿಮ್ಗೆ, ಸುತ್ತಲೂ ರೈಟ್ ಸೈಡ್ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂಡ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ತಿರುಗಿಸ್ತಾರೆ ಮಗುವಿಂದು. ಓಕೆ, ಐ ವಿಲ್ ಹ್ಯಾವ್ ಟು ಸರ್ಚ್ ಫಾರ್ ಸಮ್ ಮದರ್ ಅಂಡ್ ಚೈಲ್ಡ್ ಈ ಒಂದು ದೃಷ್ಟಿ ತೆಗೆಯೋದು ಮಾಡಿಸ್ಲಿಕ್ಕೆ. ಅಂಡ್ ಅದೊಂದು ವಿಡಿಯೋ ತಗೊಂಡು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ದೃಷ್ಟಿ ತೆಗೆಯೋದು ಗೊತ್ತಾಯ್ತಾ? ಎಲ್ಲರಿಗೂ ಬರುತ್ತಾ ದೃಷ್ಟಿ ತೆಗಿಲಿಕ್ಕೆ? ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಬೆಂಗಳೂರು ಕನ್ನಡ ಎಲ್ಲರಿಗೂ ಬರುತ್ತೆ ತಾನೆ ದೃಷ್ಟಿ ತೆಗೆಯೋದು? ತೆಗೆದಿರ್ತಿರಲ್ಲ ಮಕ್ಕಳಿಗೆ. ಓಕೆ, ಸೊ ಆ ಥರ ತೆಗೆಯೋದು ಕ್ಲಾಕ್ ವೈಸ್ ಆ್ಯಂಡ್ ಆಂಟಿ ಕ್ಲಾಕ್ ವೈಸ್. ಉಪ್ಪು ತಗೊಂಡು, ಹರಳುಪ್ಪು ತಗೊಂಡು, ಆ್ಯಂಡ್ ದೆನ್ ಯು ಗೋ ಆ್ಯಂಡ್ ಥ್ರೋ ದಟ್ ಹರಳುಪ್ಪು ಸಮ್ವೇರ್ ಇನ್ ದ ವಾಟರ್. ಆ್ಯಂಡ್ ಇನ್ ಸಮ್ ಕೇಸಸ್ ದೇ ಯೂಸ್ ಏನಂತಾರೆ, ಪರ್ಕೆ ಕಡ್ಡಿಗೆ ಎಡ್ಜಲ್ಲಿ ಬೆಂಕಿ ಹಚ್ಚಿಬಿಟ್ಟು ಬೆಂಕಿಯಿಂದ ಲೈಕ್ ಕ್ಲಾಕ್ ವೈಸ್ ಆ್ಯಂಡ್ ಆಂಟಿ ಕ್ಲಾಕ್ ವೈಸ್ ಮಾಡಿ ಅದರಿಂದಲೂ ಸಹ ದೃಷ್ಟಿ ತೆಗಿತಾರೆ. ಸೊ ದಿಸ್ ಈಸ್ ಒನ್ ವೇ ಆಫ್ ದೃಷ್ಟಿ ತೆಗೆಯೋದು. ಇದು ಭೂತತ್ವ ಯೂಸ್ ಮಾಡಿ. ಇಲ್ಲಿ ಪರ್ಕೆ ಕಡ್ಡಿಗೆ ಬೆಂಕಿ ಹಚ್ಚಿದ್ರೆ ಇಟ್ ಇಸ್ ಅಗ್ನಿ ತತ್ವ, ಬಟ್ ಸ್ಟಿಲ್ ಪರ್ಕೆ ಈಸ್ ಭೂತತ್ವ. ಅದಕ್ಕೆ ಐ ಆಮ್ ಟೆಲಿಂಗ್ ಭೂತತ್ವ, ಭೂಮಿ ತತ್ವ, ಅರ್ತ್ ಎಲಿಮೆಂಟ್. ಸೊ ದೃಷ್ಟಿಯನ್ನು ತೆಗೆಯುವ ವಿಧಾನ, ನಾನು 3 ವಿಧಾನಗಳನ್ನು ಇಲ್ಲಿ ಹಾಕಿದ್ದೀನಿ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್. ಅದರಲ್ಲಿ ಅಫ್ಕೋರ್ಸ್ ದಟ್ ಆಡಿಯೋ ಈಸ್ ಫೀಬಲ್, ಬಟ್ ನೀವು ಕೇಳಿಸ್ಕೊಳ್ಳಿ ಅನ್ನೋ ಒಂದು ಇದಕ್ಕೋಸ್ಕರ ಹಾಕಿದ್ದೀನಿ. ಓಕೆ, ಸೊ ನಿಮಗೆ ಅದು ನೋಡಿದ್ರೇ ಗೊತ್ತಾಗುತ್ತೆ ಹೇಗೆ ದೃಷ್ಟಿ ತೆಗೆಯೋದಂತ. ಸೊ ಹಾಗಾಗಿ ಐ ಹ್ಯಾವ್ ಆಡಿಯೋವನ್ನು ನಾನು ಅದನ್ನು ಟ್ರಾನ್ಸ್ಮಿಟ್ ಮಾಡಿಲ್ಲ ಅಥವಾ ಅಪ್ಲೋಡ್ ಮಾಡಿಲ್ಲ. ಬಿಕಾಸ್ ಐ ಆಲ್ಸೋ ಡೋಂಟ್ ನೋ ಅವರು ಯಾವ ಮಂತ್ರವನ್ನು ಅಥವಾ ಯಾವ ಒಂದು ಇದನ್ನು ಯೂಸ್ ಮಾಡಿದ್ದಾರೆ ಅಂತ. ಸೊ ನೀವು ಮನಸ್ಸಿಗೆ ಏನು ಮಂತ್ರ ಅನಿಸುತ್ತೋ ಅದನ್ನು ಹೇಳಿದ್ರು ಆಯಿತು, ಅಥವಾ ಎನಿಥಿಂಗ್ ಲೈಕ್ ಗಾಯತ್ರಿ ಜಪ ಹೇಳ್ತೀರಾ, ಮಹಾಮೃತ್ಯುಂಜಯ ಜಪ ಹೇಳ್ತೀರಾ, ಅಥವಾ ರಾಮನಾಮ ಹೇಳ್ತೀರಾ, ಸಮ್ ಜಪ ಯು ಕ್ಯಾನ್ ಅಟರ್ ಆ್ಯಂಡ್ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸೋದಾಗಲಿ, ಅಥವಾ ಇಲ್ಲಿ ತೋರಿಸಿರೋ ಹಾಗೆ ನಾನು 3 ವಿಡಿಯೋಗಳನ್ನು ಹಾಕಿದ್ದೀನಿ, ವೆರಿ ಶಾರ್ಟ್ ವಿಡಿಯೋಸ್. ಆ್ಯಂಡ್ ಐ ಥ್ಯಾಂಕ್ ಸ್ವಾತಿ ಅಕ್ಕ ಆ್ಯಂಡ್ ಪುಟಾಣಿ ಕಿಯಾನ್ಶು ಆ್ಯಂಡ್ ಆ್ಯಸ್ ವೆಲ್ ಆಸ್ ಕವಿತಕ್ಕ ಆ್ಯಂಡ್ ದ ಯಂಗೆಸ್ಟ್ ಸನ್ ಆಫ್ ಕವಿತಕ್ಕ, ಭುವನ್. Thank them for having provided me the videos to be uploaded in YouTube. So thank them once again, and we'll go over to the next tattva, aura cleanse ಮಾಡಲಿಕ್ಕೆ. So I hope these videos are helpful for you. Okay. ಮೊದಲು ಸ್ವಲ್ಪ ಬೆಂಕಿಯನ್ನು ತಯಾರು ಮಾಡ್ಕೊಳ್ಳೋಣ. ಆನಂತರ ಉಪ್ಪು ಮತ್ತು ಸಾಸಿವೆಯನ್ನು ಒಂದು ಪ್ಲೇಟಲ್ಲಿ ತಯಾರು ಮಾಡ್ಕೊಂಡಿದ್ದೀನಿ. ಇದು ಕಲ್ಲುಪ್ಪೆ ಆಗಿರಬೇಕು. ಮತ್ತು ಮಗುವನ್ನು ಇಲ್ಲಿ ಕೂರಿಸ್ಕೊಂಡಿರ್ತೀವಿ.
ಎಡಗೈಲಿ ಈ ರೀತಿ ತೆಗೆದುಕೊಂಡು ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಪ್ರದಕ್ಷಿಣಾಕಾರದ ಉಲ್ಟಾ. ಪ್ರದಕ್ಷಿಣಾಕಾರ ಅಂದರೆ ಹೀಗೆ ಮಾಡ್ತಾರೆ, ನಾವು ಉಲ್ಟಾ ಮಾಡಬೇಕು. ಎಡಗೈಯಿಂದ 3 ಬಾರಿ ಇವ್ರ ಮೇಲಿರುವಂತಹ ಎಲ್ಲ ದೃಷ್ಟಿ, ಆ ದೃಷ್ಟಿ, ಈ ದೃಷ್ಟಿ, ಅವರ ದೃಷ್ಟಿ, ಇವ್ರ ದೃಷ್ಟಿ, ಭೂತ ದೃಷ್ಟಿ, ಪ್ರೇತ ದೃಷ್ಟಿ, ಎಲ್ಲ ದೃಷ್ಟಿನೂ ಹೋಗ್ಲಿ ಹೋಗ್ಲಿ ಅಂತೇಳಿ ಅವರಿಂದನೇ ಥೂ 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 ಹೇಳಿಸ್ಬೇಕು. ಥೂ ಥೂ. ಮತ್ತು ಈ ಬೆಂಕಿ ಏನಿದೆ ಈ ಬೆಂಕಿಗೆ ಸಾಸಿವೆ ಮತ್ತು ಉಪ್ಪನ್ನು ಹಾಕಬೇಕು. ಅದು ಚಟಪಟ ಚಟಪಟ ಸದ್ದನ್ನು ಮಾಡುತ್ತೆ. ಥ್ಯಾಂಕ್ ಯು. ಈಗ ಇನ್ನೊಂದು ರೀತಿಯ ದೃಷ್ಟಿಯನ್ನು ತೆಗೆದು ನೋಡೋಣ. ಇದು ಅಂಚಿಕಡ್ಡಿ ಪೊರ್ಕೆ. ಇದನ್ನು ನಾವು ಪ್ರದಕ್ಷಿಣಾಕಾರದ ಉಲ್ಟಾ ಆಗಿ ತಿರುಗಿಸ್ಬೇಕು. ಆದಿ ಕಣ್ಣು, ಬೀದಿ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು, ಎಲ್ಲ ಕಣ್ಣು ಹೋಗಲಿ ಅಂತೇಳಿ ಹಿಂಗೆ ಮಾಡಿ, ಮತ್ತು ಈ ಬೆಂಕಿಯಿಂದ ಕಡ್ಡಿಯನ್ನು ಹತ್ತಿಸ್ಕೋಬೇಕು. ಮತ್ತೊಮ್ಮೆ ಆ್ಯಂಟಿ ಕ್ಲಾಕ್ ವೈಸ್ ದೃಷ್ಟಿಯನ್ನು ತೆಗಿಬೇಕು. ಈ ರೀತಿ ಎಲ್ಲ ಹೊರಡುವಾಗ ಮಾಡಬೇಕು. ನಂತರ ಇದನ್ನು ಸ್ವಲ್ಪ ಮಗುವಿಗೆ ಇಡಬೇಕು. ಎಡಗೈ ಮತ್ತು ಎಡಪ. ಯೂಸಿಂಗ್ ಪೃಥ್ವಿ ತತ್ವ. ಇನ್ನೊಂದು ಮೆಥಡ್ ಇದೆ ಫಾರ್ ಕ್ಲೆನ್ಸಿಂಗ್ ದ ಔರಾ. ನೀವು ಸಾಧಾರಣವಾಗಿ ಜಿಂದಾಲು ಅಥವಾ ಎಲ್ಲಾದರೂ ನೇಚುರೋಪತಿ ಟ್ರೀಟ್ಮೆಂಟು ಅದಕ್ಕೆ ಹೋದರೆ ಅಲ್ಲಿ ಮಡ್ ಬಾತ್ ಅಂತ ಮಾಡ್ತಾರೆ. ಮಡ್ ಬಾತ್ ಮೈಯೆಲ್ಲ ಕ್ಲೇ ಹಚ್ಚಿ, ಆ್ಯಂಡ್ ದೆನ್ ಯು ಆರ್ ಆಸ್ಟ್ ಟು ಸಿಟ್ ಮೇ ಬಿ ಫಾರ್ ಅವರ್ಸ್. ಗಂಟೆಗಟ್ಟಲೆ ಕೂತ್ಕೊಳ್ಳಿಕ್ಕೆ ಹೇಳ್ತಾರೆ. ಅಥವಾ ನಿಮಗೆ ಕೂಡಿಸ್ತಾರೆ. ಒಟ್ಟಿನಲ್ಲಿ ಒಂದು ಬಾತ್ ಟಬ್ಬಲ್ಲಿ ಮಣ್ಣನ್ನು ಹಾಕಿ, ಯೂಶಲಿ ಕ್ಲೇ ಅಥವಾ ಮಣ್ಣು, ಅದಕ್ಕೆ ಮೆಡಿಸಿನ್ಸ್ ಹಾಕ್ತಾರೆ. ಮೆಡಿಸಿನೇಟೆಡ್ ಮಣ್ಣು ಅದು ಹೆಚ್ಚಿಗೆ ನನಗೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ. ಸೊ ಒಟ್ಟಿನಲ್ಲಿ ಮಡ್ ಬಾತ್ ದಟ್ ಆಲ್ಸೋ ಹೀಲ್ಸ್ ಯುವರ್ ಔರಾ. ಈ ಔರಾ ಕ್ಲೆನ್ಸಿಂಗ್ ಮಾಡ್ತಾರೆ, ಹೆಲ್ತಿಗೋಸ್ಕರ ಮಾಡ್ತಾರೆ ಕೆಲವರು. ಸೊ ದಿಸ್ ಈಸ್ ಅನದರ್ ವೇ ಆಫ್ ಪೃಥ್ವಿ ತತ್ವವನ್ನು ಯೂಸ್ ಮಾಡಿ ನಮ್ಮ ಔರಾ ಅಥವಾ ಶರೀರದ ಔರಾ ಕ್ಲೆನ್ಸ್ ಮಾಡೋದು, ಅದು ಕ್ಲೀನ್ ಮಾಡೋದು. The next is water element. Sometimes you feel low, sometimes you feel ಏನು ಮಾಡ್ಲಿಕ್ಕೆ mood ಇಲ್ಲ. So you go and have a nice shower, nice bath. Yes, that cleanses your aura and you feel fresh. Yes or no? Many a times ನೀವು ಹೊರಗಡೆ ಹೋಗಿ ಬಂದಿರ್ತೀರಾ, and the moment you enter your bathroom, have a shower and come out, you will feel fresh. Aura cleansing is done by apas tattva, water element, ನೀರಿಂದ. So you take a bath, yes, your aura gets cleansed. ಸ್ನಾನ ಮಾಡಿದ್ರೆ ನಿಮ್ಮ ಪ್ರಭಾವಳ್ಳಿ ಅಥವಾ ಪ್ರಭಾಮಂಡಲ ಕ್ಲೀನ್ ಆಗುತ್ತೆ. ಸೊ ದಟ್ ಈಸ್ ದ ಸೆಕೆಂಡ್ ತತ್ವ. ಓಕೆ, ಕಮಿಂಗ್ ಆನ್ ಟು ತೇಜಸ್ ತತ್ವ. ಮಾಡ್ಕೋಬಹುದು ಹೇಳಿ ಅಕ್ಕ. ನೀರಲ್ಲೂ ಸ್ನಾನಕ್ಕೆ ನೀರಲ್ಲಿ ಉಪ್ಪು ಹಾಕೊಂಡು ಸ್ನಾನ ಮಾಡಿದ್ರೆ ಅದು ಕ್ಲೀನ್ ಆಗುತ್ತೆ. ಮಾಡಬಹುದು. ಸಾಲ್ಟ್ ವಾಟರ್ ಸ್ನಾನ ಇಸ್ ಗುಡ್. ಸಾಲ್ಟ್ ವಾಟರ್ ಸ್ನಾನ ಕ್ಲೆನ್ಸಸ್ ಯುವರ್ ಔರಾ, ಎನ್ಹಾನ್ಸಸ್ ಯುವರ್ ಎನರ್ಜಿ. ಅದಕ್ಕೆ ಆ ಕಡೆ ಸಮುದ್ರದ ಕಡೆ ಹೋದಾಗ ಸ್ನಾನ ಮಾಡಿದ್ರೆ ಒಳ್ಳೇದು. ಅಂದ್ರೆ ತುಂಬಾ ಒಳಗಡೆ ಹೋಗ್ಬೇಡಿ, ಸಮುದ್ರದೊಳಗೆ ಹೊರಗಡೆ ನಿಂತ್ಕೊಂಡು ಕಾಲಷ್ಟೋ ದಿಂಬಷ್ಟೋ ಇದ್ಬಿಟ್ಟು ಹಾಗೆ ಇದ್ ಮಾಡ್ಕೊಂಡ್ರೆ ಒಳ್ಳೇದು. ಓಕೆ ದೇವ್ರೆ, ನೀರ್ ಲೆವೆಲ್ ತನಕ ಹೋಗಿ ಸಮುದ್ರದ ನೀರಿನಲ್ಲಿ, ಅಂಡ್ ದೆನ್ ಯು ಕ್ಯಾನ್ ಹ್ಯಾವ್ ಅ ಶವರ್ ಆರ್ ವಾಟ್ ಎವರ್ ಇಟ್ ಇಸ್ ದೇರ್. ಶವರ್ ಅಂದ್ರೆ ಇಟ್ ಇಸ್ ಫ್ರಮ್ ಟಾಪ್, ಬಟ್ ದಿಸ್ ಇಸ್ ಯು ಕ್ಯಾನ್
Okay, Devre. This is the second method. Another method is ದೇವರ ಹತ್ರ ದೀಪ ಇರುತ್ತೆ. You stand in front of that deepa, in front of the altar of your chosen deity or your deity ಅಥವಾ ದೇವರ ಕೋಣೆಯಲ್ಲಿ, and you stand with the hands open towards the deity, towards the altar for about 3 minutes. 3 ನಿಮಿಷ ನಿಂತ್ಕೊಳ್ಳಿ ಆ ಬೆಂಕಿ ಎದುರುಗಡೆ ಅಂದ್ರೆ ಆ ದೀಪದ ಎದುರುಗಡೆ. So your aura gets cleansed, and then turn around and again ಎರಡು ಕೈಗಳನ್ನ ಹಿಂದ್ಗಡೆ ಮುಖ ಮಾಡಿ another 3 minutes. So that also cleanses your aura ಬೆಂಕಿಯಲ್ಲಿ. So the first one was yes, there is one more cleansing earth ಅಲ್ಲಿ. If you go to Jindal or some naturopathy places, mud bath ಮಾಡ್ತಾರೆ ನಿಮ್ಗೆ. mud bath is also earth element use ಮಾಡಿ cleansing the aura. Mud bath is also cleansing your aura. Here mud is used, clay is used sometimes ಬೂದಿನೂ ಯೂಸ್ ಮಾಡ್ತಾರೆ. ಬೂದಿ is ashes, ಅದನ್ನು ಯೂಸ್ ಮಾಡ್ತಾರೆ for cleansing the aura. This is ಭೂತತ್ವ. ಅಪಸತ್ವ ಹೇಳ್ದೆ, taking a shower, taking a bath, or having sea water or a river water bath. The third ಅಗ್ನಿನೂ ಹೇಳ್ದೆ, like standing in front of God's altar where ದೀಪ ಹಚ್ಚಿರ್ಬೇಕು. 3 minutes ಕೈಗಳನ್ನ ದೇವರ ಕಡೆಗೆ ಇದ್ ಮಾಡ್ಕೊಳ್ಳಿ. That is, you are receiving that energy, the heat, and that cleanses your aura. This is called as the fire bath. There is another fire bath wherein ಎಲ್ಲಾದ್ರೂ ಹೋಮ ಅಥವಾ ಯಾಗ ಅಥವಾ ಯಜ್ಞ ಆಗ್ತಾ ಇದ್ರೆ, you sit close to it, you feel that heat, that ಹಬೆ, ಬೆಂಕಿಯ ಹಬೆ ಫೀಲ್ ಮಾಡಿ, and that also cleanses your aura. But you have to sit there for about 3 minutes at least, minimum 3 minutes. 3 ನಿಮಿಷ ಕೂತ್ಕೋಬೇಕಾಗತ್ತೆ ಅಲ್ಲಿ ಹೋಮದ ಹತ್ರ, ಬೆಂಕಿ ಎಲ್ಲಿದೆ ಅದರ ಹತ್ರ. Okay, some people cold, ತುಂಬಾ cold. Of course here it is not that cold. Freezing temperature ಇದ್ದಾಗ you have a fireplace and ಅಲ್ಲಿ ಬೆಂಕಿ ಹಚ್ತೀರಾ, ಅಲ್ಲೂ ಅಷ್ಟೇ ಹತ್ರ ಕೂತ್ಕೋಬಹುದು for about 3 minutes. With the help of the fire your aura gets cleansed. So this is fire, using the fire. It is called as a fire bath. Okay, next. So sir, when we'll go campfire, bonfire and all, that also helps to cleanse the aura. Campfire, yes, there campfire, bonfire, yes, you can sit that around. No, not necessary that we have to do something like a yagna. No, nothing. The bonfire, all those campfires are also okay for stay close to that, feel the heat for about 3 minutes. Don't move. Like bonfire, campfire, you keep dancing around it, but here you have to sit for some time, at least 3 minutes, so that the aura gets cleansed. That is fire bath. Then wind bath, yes, you go on top of a mountain or train alli ಅಥವಾ bus alli, you open the window, like the wind gushes in, and you can have a moving train. I'm telling, moving train or moving bus. But ಹಂಗಂತ ಹೇಳ್ಬಿಟ್ಟು ಫುಟ್ಬೋರ್ಡ್ ಮೇಲೆ ನಿಲ್ಲೋದಾಗ್ಲಿ, ಟ್ರೈನ್ ಅಲ್ಲಿ ಡೋರ್ ಹತ್ರ ನಿಂತ್ಕೊಳ್ಳೋದಾಗ್ಲಿ ಮಾಡಬೇಡಿ. You just open the window, that is sufficient. When the train is moving, wind will come in and it will cleanse your aura. You feel pleasant. So adu is another thing. Illa andre, if you are going in a ship, all of you have seen Titanic. Okay, so ಅಲ್ಲಿ Titanic ಅಲ್ಲಿ ಮಾಡೋ ತರ ಕೈ ಹೀಗೆ ಮಾಡಿ, that wind, whatever it is, will cleanse your aura. Okay, I hope everyone has seen Titanic. ಗೊತ್ತಿಲ್ಲ ನನಗೆ, ಯಾರು ನೋಡಿಲ್ಲ, ಯಾರು ನೋಡಿದ್ದಾರೆ. That is wind cleansing. Okay, vayu cleansing. Okay, the next is Akash. Akash is always pure within your body, outside the body, wherever it is. Akash is pure and perfect. So Akash need not be, or Akash Tattva need not be used for cleansing of the aura. So Akash is always pure. Akash within your body is always pure. Yes, So Akka, sir, any it question? means that when you're see every day you take bath, and then if you are going outside, there's a lot of wind gushing in. So constantly, in some way or the other, the aura is getting cleansed, sir, right? Yes, every time there is no, the wind speed should be at least 5 to 10 kilometers per hour. But I don't think so. Bangalore has that. Only during windy, the cyclones, and during the cyclonic storms, if at all, somewhere But in your Bay of regular Bengal, bath every day, sir, your regular bath every day. that is sufficient. Yes, that is an aura cleanser. Regular bath every day is an aura cleanser. Some have twice a day bath, no problem. That is an aura cleanser. So you go out and come, you have a shower. ಎಲ್ಲರದು ದೃಷ್ಟಿ ಬಿದ್ದಿರುತ್ತೆ, ಅದು ಇದು ಇರುತ್ತೆ. So
That is also good. Okay. Akash is always pure, so Akash need not be. Akash Tattva ನಿಮ್ಮ ಶರೀರದಲ್ಲಿ ಪ್ಯೂರ್ ಇದೆ, ಹೊರಗೇನು ಪ್ಯೂರ್ ಇದೆ. So Akash Tattva need not be used for cleansing the aura. This is it, devre. Okay, that is for cleansing of the aura. Aura cleansing. So any doubt in this before we go over to pranayama? No doubt. Sir, Easy alla. Everyone sir, knows this. Everyone knows. ಹೊರಗಡೆಯಿಂದ ಬಂದ್ಮೇಲೆ ಮುಖ ತೊಳೆದು ಕೈಕಾಲು ಮುಖ ತೊಳ್ಕೊಂತೀವಲ್ಲ ಅದು ಮಾಡ್ಬೋದು. ದಟ್ ಆಲ್ಸೋ ಇಸ್ ಗುಡ್. ಅದಕ್ಕೆ ಆಗಿನ ಕಾಲದಲ್ಲಿ ಒಳಗಡೆ ಬರೋ ಒಳಗಡೆಯಿಂದ ಚಂಬೆತ್ಕೊಂಡ್ ಬರೋರು ನೀರ್ ತಗೊಂಡು. Someone invited me in that ಹಳ್ಳಿ, that Osmar ಹಳ್ಳಿ. I went to their house. ಅವ್ರ ಹೆಂಡತಿ ಬಂದ್ರು ಒಂದ್ ಚಂಬ್ ಇಟ್ಕೊಂಡು. I thought it is for drinking water. I asked, this is for drinking water? She said no, it is for it is for washing your legs. Okay, so ಗೊತ್ತಿಲ್ಲ, ಹಳ್ಳಿ ಕಡೆ ಆತರ ಮಾಡ್ತಾರ ಅನ್ಸುತ್ತೆ. ಓಕೆ, ಸುಳ್ಯ ಕಡೆದು ಮಾಡ್ಬೋದೇನೋ ಗೊತ್ತಿಲ್ಲ ನನಗೆ. ನಾವು ಒಳಗಡೆ ಬರೋ ಮುಂಚೆ ಕೈ ಕಾಲು ತೊಳಿಬೇಕು. ಆಫ್ಟರ್ ದಟ್ ಓನ್ಲಿ ಯು ಹ್ಯಾವ್ ಟು ಎಂಟರ್. ನಮ್ಮ ಮನೇಲಿ ಗೇಟ್ ಹತ್ರನೇ ಒಂದ್ ನಲ್ಲಿ ಇಡ್ಸ್ಬಿಟ್ಟಿದೀನಿ ಸರ್, ಬಂದವರೆಲ್ಲ ಅಲ್ಲಿ ಕಾಲ್ ತೊಳ್ಕೊಂಡ್ ಒಳಗ್ ಬರ್ಬೇಕು ಅಂತ. ಅಲ್ಲ, ನಲ್ಲಿಯಲ್ಲಿ ನೀರ್ ಬರುತ್ತಾ ಕ್ವಶನ್? ಎಸ್ ಸರ್, ನಾವ್ ಅಲ್ಲಿ ನಲ್ಲಿ ತೊಳ್ಕೊಂಡ್ಬಿಟ್ಟೆ ಒಳಗ್ ಬರತ್ ಸರ್. ಎಲ್ಲ ಹಂಗೆ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದೀವಿ. ಓಕೆ, ದಟ್ ಇಸ್ ಅ ಗುಡ್ ಪ್ರಾಕ್ಟೀಸ್. ಓಕೆ, ಅಲ್ಲಿ ಹೋದ್ರು ಅವ್ರು ಚಂಬು ಕೊಟ್ರು. ಐ ಥಾಟ್ ಇಟ್ ಇಸ್ ಫಾರ್ ಡ್ರಿಂಕಿಂಗ್, ಸೊ ಐ ಲಿಫ್ಟೆಡ್ ಇಟ್. She said no, it is not for drinking. The bavi neer alva. Anyway, I said yes, it is bavi neer. Then I washed, but that same water I drank also, it was good. Nice. Bavi neeru is soft water. Anyway, back to pranayama devre. Okay, and one more thing I would like to add here. See, ನಮ್ಮ ಶರೀರದಲ್ಲಿ we sweat, then we have this saliva, ಮೂಗಿಂದ ಬರುತ್ತೆ ಹೊರಗಡೆ. Okay, the nocturnal secretions come out of the nose. Then the ear secretions also come out. So you see, whatever comes out of the body is smelling. It stinks. Check it. Even the tears may be salty, but that also is not. It is also smelling. So whatever comes out of the body smells. So we have control over something wherein we can give out to the universe, give out to the people outside, or give out to humanity some good things, and that is nothing but good words. So ಒಳ್ಳೆಯ ಮಾತು. ಸೊ ಮಾತು ಸ್ವೀಟ್ ಆಗಿರ್ಬೋದು, ಮಾತು ಕಹಿಯಾಗಿ ಇರ್ಬೋದು. ಸ್ವೀಟ್ ಆಗಿ ಇಟ್ಕೊಂಡ್ರೆ at least that is in your control. ಸ್ವೀಟ್ ಆಗಿ ಮಾತಾಡಿ. ಸೊ ಬಾಡಿ ಇಂದ ಬರ್ತಕ್ಕಂಥ ಆರ್ಡರ್ ಆಗಲಿ ಅಥವಾ ಎನಿ ಸೆಕ್ರೀಷನ್ಸ್ ಫ್ರಮ್ ದ ಬಾಡಿ, or even the whatever you excrete out, everything smells. But maatu is in your control, so that at least sweet agirli ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. Okay devre, it seems Buddha, when he used to speak, rose smell ಬರ್ತಾ ಇತ್ತಂತೆ. So one child asked, how is it that when you are speaking no bad odor comes out of your mouth, but rose parimala barta ide anta. So for that Buddha said, for the past 12 lives of his, even jokingly he never lied. Even as a joke he never ever lied. ಸುಳ್ಳು ಹೇಳಲಿಲ್ಲ ಅವರು ಹಿಂದೆ 12 ಜನ್ಮಗಳಲ್ಲಿ. ಇಮ್ಯಾಜಿನ್ ಮಾಡಿ, ನಮ್ದು 1 ಗಂಟೆ ನೀವು ಕ್ಯಾನ್ ಯು ಸ್ಟೇ ವಿದೌಟ್ ಲೈಯಿಂಗ್ ಆರ್ ವಿದೌಟ್ ಎನಿ ನೆಗೆಟಿವ್ ಥಾಟ್? ಟ್ರೈ ಮಾಡಿ ನೋಡಿ, 1 ಗಂಟೆ ಸಾಕು. ದಿನಕ್ಕೆ 1 ಗಂಟೆ ಪ್ರಾಕ್ಟೀಸ್ ಮಾಡಿ. So slowly increase it to 2 hours, 3 hours and all. ಒಳ್ಳೇದು. ಆಗತ್ತಾ ಪ್ರಾಕ್ಟೀಸ್ ಮಾಡ್ಲಿಕ್ಕೆ? 1 ಗಂಟೆ ಮನಸ್ಸಲ್ಲಿ ಸುಳ್ಳು ಸಹ ಇರಬಾರ್ದು, ಮನಸ್ಸಲ್ಲಿ ನೆಗೆಟಿವ್ ಸಹ ಇರಬಾರ್ದು. ಆಗತ್ತೆ ಅಲ್ವಾ? ಆಗತ್ತೆ, ಇಟ್ ಇಸ್ ಪಾಸಿಬಲ್. ಓಕೆ, ಸೊ ಟ್ರೈ ಮಾಡಿ ದೇವ್ರೆ. ಸೊ ದಿಸ್ ಇಸ್ ಎನ್ ಎಕ್ಸಾಂಪಲ್. ಓಕೆ, ಬ್ಯಾಕ್ ಟು ಪ್ರಾಣಾಯಾಮ ದೇವ್ರೆ.